ಹಾಯ್ ಫ್ರೆಂಡ್ಸ್, ಮೈಸೆಲ್ಫ್ ಲಕ್ಷ್ಮಿ. ಇವತ್ತು ನಾನು KCET 2020ನಲ್ಲಿ ಕೇಳಿರುವಂಥ ಕೆಲವು ಕ್ವಶನ್ಸನ್ನು ಫಿಸಿಕ್ಸಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನ್. ನೋಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗುತ್ತೆ. ಮೊದಲನೇ ಕ್ವಶನ್ ನೋಡೋಣ. ಐಡೆಂಟಿಫೈ ದ ವೆಕ್ಟರ್ಸ್ ಈಸ್ ದಟ್ ಪರ್ಪೆಂಡಿಕ್ಯುಲರ್ ಟು ದ ಬೋತ್, that is I cap plus 2j cap minus 3k cap and minus I cap plus j cap minus 2k cap from the following. ಎರಡು ವೆಕ್ಟರ್ಸನ್ನು ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ. ದೇ ಆರ್ ಪರ್ಪೆಂಡಿಕ್ಯುಲರ್ ಇನ್ ನೇಚರ್ ಅಂತ ಫೈಂಡ್ ಔಟ್ ಮಾಡಬೇಕು. ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಎ ಕ್ರಾಸ್ ಬಿ ಅಂದರೆ ಎರಡು ವೆಕ್ಟರ್ಸ್ ನಡುವೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾಗ ಕ್ರಾಸ್ ಪ್ರಾಡಕ್ಟ್ ಇರುತ್ತೆ. ಕ್ರಾಸ್ ಪ್ರಾಡಕ್ಟನ್ನು ವಿ ಹ್ಯಾವ್ ಟು ಎಕ್ಸ್ಪ್ಲೈನಿಂಗ್ ಇನ್ ಕೇಸ್ ಆಫ್ ದ ಡಿಟರ್ಮಿನೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಕೋಎಫಿಷಿಯೆಂಟ್ಸನ್ನು ಫಸ್ಟ್ ಬರ್ಕೋಬೇಕು. ದಟ್ ಈಸ್ ಎಕ್ಸ್ ಕೋಎಫಿಷಿಯೆಂಟ್ ಐ ಕ್ಯಾಪ್, ವೈ ಕೋಎಫಿಷಿಯೆಂಟ್ ಜೆ ಕ್ಯಾಪ್ ಆ್ಯಂಡ್ ಝೆಡ್ ಕೋಎಫಿಷಿಯೆಂಟ್ ಕೆ ಕ್ಯಾಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳೋದಾದರೆ ವೆಕ್ಟರ್ಸನ್ನು, ದಟ್ ಈಸ್ ವೆಕ್ಟರ್ ಎ. ಮೊದಲನೇ ವೆಕ್ಟರ್ನಲ್ಲಿ ಏನಿದೆ, ಐ ಕೋಎಫಿಷಿಯೆಂಟು 1, ಎರಡನೇ ಕೋಎಫಿಷಿಯೆಂಟ್ ಏನಿದೆ, ವೈ ಕೋಎಫಿಷಿಯೆಂಟು 2 ಇದೆ, ಝೆಡ್ ಕೋಎಫಿಷಿಯೆಂಟು -3 ಇದೆ. ಎರಡನೇ ವೆಕ್ಟರಲ್ಲಿ ಐ ಕೋಎಫಿಷಿಯೆಂಟ್ -1 ಇದೆ, ಜೆ ಕೋಎಫಿಷಿಯೆಂಟ್ 1 ಇದೆ ಆ್ಯಂಡ್ ಕೆ ಕೋಎಫಿಷಿಯೆಂಟು -2. ಡಿಟರ್ಮಿನೆಂಟನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಮೊದಲು ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಂಡು ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಐ ಕ್ಯಾಪ್ ಇಂಟು 2 2s ದಿಸ್ ರೋ ಬಿಟ್ಬಿಟ್ಟು ಉಳಿದಿದ್ದನ್ನು ಮಲ್ಟಿಪ್ಲೈ ಮಾಡ್ತೀವಿ. 2 ಇಂಟು -2 ಅಂತ ಹೇಳಿದ್ರೆ -4 ಇಂಟು 1 ಇಂಟು -3 ಮೈನಸ್ ಆಫ್ -3 +3 ಆಗುತ್ತೆ. ಮೈನಸ್ ಜೆ ಕ್ಯಾಪ್ ಇಂಟು ಈ ಒಂದು ರೋನ ಬಿಟ್ಬಿಟ್ಟು 1 ಇಂಟು -2 ಅಂದರೆ -2, -1 ಇಂಟು -3 ಅಂದರೆ +3, ಮೈನಸ್ ಆಫ್ +3. ನೆಕ್ಸ್ಟು ಪ್ಲಸ್ ಕೆ ಇಂಟು 2 1 1s 1 minus 1 into 2 means 1 into 2 minus 2, that is minus of -2 plus 2. ಫೈನಲಿ ನಮಗೇನು ಬರುತ್ತೆ ಅಂದರೆ ಮೈನಸ್ ಐ ಕ್ಯಾಪ್, -4 +3 ಇದೆ, ಮೈನಸ್ ಐ ಕ್ಯಾಪ್ -2 -3 ಮೀನ್ಸ್ -5, -5 ಇಂಟು ಮೈನಸ್ ಮೀನ್ಸ್ +5j +3 ಕೆ ಕ್ಯಾಪ್ ಬರುತ್ತೆ. ದಿಸ್ ಈಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. If vector A is equals to 2y into I cap minus x square into y into j cap and phi is equals to phi scalar point function ಅಂತ ಹೇಳ್ತೀವಿ. phi is equals to 2x square y ಇದೆ. ದೆನ್ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ a ಡಾಟ್ ಡೆಲ್ ಫೈನ ಫೈಂಡ್ ಔಟ್ ಮಾಡಬೇಕು. ಹಿಯರ್ ನಮಗೆ ಡೆಲ್ ಫೈ ಅಂತ ಹೇಳಿದ್ರೆ ಇಟ್ ಈಸ್ ಎನ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ದ ವೆಕ್ಟಾರ್ ಡಿಫರೆನ್ಷಿಯಲ್ ಆಪರೇಟರ್ ಡೆಲ್ ಆ್ಯಂಡ್ ದ ಸ್ಕೇಲಾರ್ ಪಾಯಿಂಟ್ ಫಂಕ್ಷನ್. ಇದನ್ನು ನಾವು ಗ್ರೇಡಿಯಂಟ್ ಅಂತ ಕೂಡ ಹೇಳ್ತೇವೆ. ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಪಾಯಿಂಟ್ ಫಂಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸ್ಪ್ಯಾನ್ಷನ್ನು ∂/∂x ಇಂಟು 5 ಇಂಟು ಐ ಕ್ಯಾಪ್ ಪ್ಲಸ್ ∂/∂y ಇಂಟು 5 ಇಂಟು ಜೆ ಕ್ಯಾಪ್ ಪ್ಲಸ್ ∂5/∂z ಇಂಟು ಕೆ ಕ್ಯಾಪ್. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದಾಗ ∂/∂x ಆಫ್ ಟೋಟಲ್ 5 ಫಂಕ್ಷನನ್ನು ∂/∂x ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಮಾಡಿದಾಗ 4x ಇಂಟು ವೈ ಹಾಗೆ ಉಳ್ಕೊಳ್ಳುತ್ತೆ ಇಂಟು ಐ ಕ್ಯಾಪ್ ಪ್ಲಸ್ ನೆಕ್ಸ್ಟು ∂/∂y ಆಫ್ y ಅಂತ ಹೇಳಿದಾಗ y ಜೊತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 2x² ಹಾಗೆ ಉಳಿಯುತ್ತೆ, y ಡಿಫ್ರೆನ್ಷಿಯೇಷನ್ 1 ಇಂಟು ಜೆ ಕ್ಯಾಪ್ ಬರುತ್ತೆ. ಝೆಡ್ ಕೋಎಫಿಷಿಯೆಂಟ್ ಕೊಟ್ಟಿಲ್ಲ, ದಟ್ ಈಸ್ 0. ನೆಕ್ಸ್ಟು ಎ ಡಾಟ್ ಡೆಲ್ ಫೈ ಅಂತ ಹೇಳಿದ್ರೆ ಎ ಡಾಟ್ ಡೆಲ್ ಫೈ ದಟ್ ಈಸ್ ಎ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ದ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಪಾಯಿಂಟ್ ಫಂಕ್ಷನ್. ಏನು ಬರುತ್ತೆ ಅಂತ ಹೇಳಿದ್ರೆ ಎರಡು ವೆಕ್ಟರ್ಸ್ ನಡುವೆ ಡಾಟ್ ಪ್ರಾಡಕ್ಟ್ ಅಂತ ಹೇಳಿದಾಗ ಡೆಲ್ ಡಾಟ್ ಎ ಈಸ್ ಈಕ್ವಲ್ ಟು ಎ ಅಂತ ಇದ್ದರೆ ∂/∂x ಆಫ್ ax ಪ್ಲಸ್ ∂/∂y ಆಫ್ ay ಪ್ಲಸ್ ∂/∂z ಆಫ್ az ಈ ಥರ ಬರುತ್ತೆ. ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಷ್ಟೇ. ಎ ಡಾಟ್ ಅಂತ ಹೇಳಿದಾಗ ಡೆಲ್ ಫೈಯಲ್ಲಿ ಏನಿದೆ ಐ ಕೋಎಫಿಷಿಯೆಂಟು 4xy, ಎನಲ್ಲಿ ಏನಿದೆ 2y ಇಂಟು 4xy ಬರ್ಕೊಳ್ಳೋದು ಮೈನಸ್
ಪ್ಲಸ್ ಇದೆ ಡೋ ವೈ ಆಫ್ ಎ ವೈ. ಡೋ ವೈ ಆಫ್ ಎ ವೈ ಅಂತ ಹೇಳಿದ್ರೆ 2x² ಇಂಟು ಜೆ ಕೋಎಫಿಷಿಯೆಂಟು 2x² -x² ವೈ ಇಂಟು 2x² ಬರುತ್ತೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 2s 8 xy² ಬರುತ್ತೆ ಮೈನಸ್ 2x⁴ ಇಂಟು ವೈ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಅಟ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. A.del phi ಅಟ್ 1, 1 ಅಂದರೆ x=1 ಆ್ಯಂಡ್ y=1 ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಗೆಟ್ 8 - 2 ವಿಚ್ ಇಸ್ ಈಕ್ವಲ್ಸ್ ಟು 6. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೇಳಿದರೆ ವ್ಯಾಲ್ಯೂ ಆಫ್ ದ ಇಂಟಿಗ್ರಲ್ -∞ to d/dx ಆಫ್ ಡೆಲ್ಟಾ ಆಫ್ x ಇಂಟು e⁴ikx into dx ವೇರ್ k is in constant term and delta x is in Dirac delta function ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಥಿಯರಮಲ್ಲಿ f of x ಅಂತ ಜನರಲ್ ಇಕ್ವೇಷನು. f is a function f of x is a function f of fx 1/2 pi h cross ಇದನ್ನು ಡಿಫೈನ್ ಮಾಡಿದಾಗ -∞ to f of x into e⁴ikx. ನೆಕ್ಸ್ಟ್ f1 ಹಾಗೆ ಬರ್ಕೊಳ್ಳೋಣ. ಈ f of x ಫಂಕ್ಷನ್ ಕೊಟ್ಟಿದ್ದಾರಲ್ಲ ಅಲ್ಲಿ d⁴n ಡಿವೈಡೆಡ್ ಬೈ dx⁴n ಆಫ್ f of x is equal to ಜನರಲ್ ಫಾರ್ಮುಲಾ ಇದು -ik⁴n ಇಂಟು f of x. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಒಂದು ಸರಿ d/dx ಇದೆ, -ik⁴n ಟೈಮ್ಸ್ ಇದ್ದರೆ ಎನ್ನು. ಸೊ ಇಲ್ಲಿ 1 ಟರ್ಮನ್ನು ಕೊಟ್ಟಿದ್ದಾರೆ. ಸೊ -ik⁴1 ಬರುತ್ತೆ. ಸೊ ಫೈನಲ್ ಆನ್ಸರ್ ಈಸ್ ಇಂಟು f of x ಫಾರ್ಮುಲಾ. ಸೊ -ik ಬರುತ್ತೆ ಆನ್ಸರು. ನೆಕ್ಸ್ಟು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ 2 ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದ ಫಾಲೋಯಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. d² ಡಿವೈಡೆಡ್ ಬೈ dx² ಪ್ಲಸ್ 3dy ಪ್ಲಸ್ 2y ಇದೆ. ಸೊ ಹಿಯರ್ ಇಟ್ಸ್ ಎ ಫಂಕ್ಷನ್ d² ಬೈ dx²ನ ಕ್ಯಾಪಿಟಲ್ ಡಿ ಅಂತ ಬರ್ಕೊಂಡಿದ್ದೀವಿ. d² is equal to d² ಡಿವೈಡೆಡ್ ಬೈ dx² ಈ ಫಾರ್ಮಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೊ d² ಪ್ಲಸ್ 3d ಪ್ಲಸ್ 2 is equal to 0. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀವಿ. 3d is equals to 2 1s are 2 means 2d plus d plus 2 which is equals to 0. ಸೊ ಫಸ್ಟ್ 2 ಟರ್ಮ್ಸಲ್ಲಿ ವಿ ಹ್ಯಾವ್ ಟು ಕಾಮನನ್ನು d ತೆಗಿರಿ. d ಪ್ಲಸ್ 2 ಉಳ್ಕೊಳ್ಳುತ್ತೆ. ಪ್ಲಸ್ ಎರಡನೇ ಟರ್ಮಲ್ಲಿ ಪ್ಲಸ್ 1 ಕಾಮನ್ ತೆಗಿರಿ, d ಪ್ಲಸ್ 2 ಉಳಿಯುತ್ತೆ. ಸೊ d ಪ್ಲಸ್ ಈ ಈಕ್ವೇಷನಿಂದ ಏನಾದ್ರು ಬರ್ಕೋಬೋದು, d ಪ್ಲಸ್ 2 ಇದೆರಡರಲ್ಲೂ ಕಾಮನ್ ಆಯಿತು. d ಪ್ಲಸ್ 2 ಇಂಟು d ಪ್ಲಸ್ 1 ವಿಚ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದರಲ್ಲಿ ಈಕ್ವೇಷನ್ ಫೈಂಡ್ ಔಟ್ ಮಾಡಿದಾಗ d ವ್ಯಾಲ್ಯೂಸು -1, -2 ಬರುತ್ತೆ. ಸೊ ಇದರ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಈಕ್ವಲ್ಸ್ ಟು y is equal to c1 into e⁻−x plus c2 into e⁻−2x. So answer is the e⁻−x, e⁻−2x. Next question, number of independent components of the real and anti-symmetric tensor of a rank 2 in 4-dimensional ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಆ್ಯಂಟಿ-ಸಿಮೆಟ್ರಿಕ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದು n² - n ಡಿವೈಡೆಡ್ ಬೈ 2 ಇಸ್ ದ ಫಾರ್ಮುಲಾ ವೇರ್ ಇಯರ್ n ಇಸ್ ರೆಪ್ರೆಸೆಂಟ್ ದ ಡೈಮೆನ್ಷನ್ ಆಫ್ ದ ಟೆನ್ಸರ್. ಸೊ ಇಲ್ಲಿ 4 ಡೈಮೆನ್ಷನನ್ನು ಕೊಟ್ಟಿದ್ದಾರೆ. n is equals to 4. ಇದು ಸಬ್ಸ್ಟಿಟ್ಯೂಟ್ ಮಾಡಿ 4² - 4 ಡಿವೈಡೆಡ್ ಬೈ 2 ಬರುತ್ತೆ. 4² means 16 ಬರುತ್ತೆ. -4 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 12 divided by 2. ಆನ್ಸರ್ ಇಸ್ ದ 6. ನಂಬರ್ ಆಫ್ independent components presents in the 4-dimensional vector rank 2 vector. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಏನಂತಂದರೆ v of xy, v is a function of xy which is equals to 2xy plus 3. f of z is equal to u plus v formula, that is u plus iv means. ನೆಕ್ಸ್ಟು u is a function of xy and y is a function of xy. ಈ ಫಂಕ್ಷನ್ ಅನಾಲಿಟಿಕ್ಕಾ ಅಂತ ಕೇಳ್ತಾ ಇದ್ದಾರೆ. f of z is equal to 0 which is equals to 2 plus 3i ಅಂತ ಕೊಡ್ತಾ ಇದ್ದಾರೆ. ದೆನ್ ದ ಫಂಕ್ಷನ್ u of xyನ ಫೈಂಡ್ ಔಟ್ ಮಾಡಬೇಕು. ಸೊ v ಕೊಟ್ಟಿದ್ದಾರೆ ನಮಗೆ,
ಯುನ ಫೈಂಡ್ ಔಟ್ ಮಾಡಬೇಕು. ಸೊ ಯು ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಯು ವೈ ಆಫ್ ವೈ ಇಂಟು ಡಿ ವೈ. ಸೊ ಫಂಕ್ಷನ್ ಆಫ್ ಎಕ್ಸ್ ವೈ ಇದಕ್ಕೆ. ಸೊ ಯು ಎಕ್ಸ್ ಈಸ್ ಈಕ್ವಲ್ ಟು ಅನಾಲಿಟಿಕ್ ಆಗಿದ್ದರೆ ಕಂಡೀಷನ್ ಇದೆ, ಯು ಎಕ್ಸ್ ಈಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ದಿಸ್ ಇಸ್ ದ ಕಂಡೀಷನ್. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಯು ಎಕ್ಸ್ ಜಾಗದಲ್ಲಿ ಏನಿದೆ ವಿ ವೈ ಇಂಟು ಡಿ ಎಕ್ಸ್ ಪ್ಲಸ್ ಯು ವೈ ಜಾಗದಲ್ಲಿ ಮೈನಸ್ ವಿ ಎಕ್ಸ್ ಇಂಟು ಡಿ ವೈ ಬರುತ್ತೆ. ನೆಕ್ಸ್ಟು ವಿ ವೈ ಅಂತ ಹೇಳಿದರೆ ಏನಿದೆ, ವಿ ಆಫ್ ವೈ ಅಂತ ಹೇಳಿದಾಗ ವಿ ಆಫ್ ವೈ ಅಂತ ಹೇಳಿದರೆ ವೈ ಟರ್ಮ್ಸ್ ಹೋದರೆ 2x ಉಳ್ಕೊಳ್ಳುತ್ತೆ ಇಂಟು ಡಿ ಎಕ್ಸ್ ಮೈನಸ್ ವಿ ಎಕ್ಸ್ ಜಾಗದಲ್ಲಿ ಮೈನಸ್ ವಿ ಎಕ್ಸ್ ಅಂತ ಹೇಳಿದರೆ 2y. ಸೊ ವಿ ಎಕ್ಸ್ ಇಸ್ ದ 2y. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಮಾಡಿ 2 ಇಂಟು integration of x is the x square divided by 2 minus integration of y is the y square divided by 2 ಬರುತ್ತೆ. ಸೊ 2 ಗೆಟ್ಸ್ ಎರಡು ಕಡೆ ಕ್ಯಾನ್ಸಲ್ ಆಗಿ ಫಂಕ್ಷನ್ ಉಳ್ಕೊಳ್ಳೋದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಆನ್ಸರಲ್ಲಿ +2 ಕಾನ್ಸ್ಟೆಂಟ್ ಒಂದು ಟರ್ಮ್ ಆ್ಯಡ್ ಆಗಿದೆ. ದಿಸ್ ಈಸ್ ದ ಆನ್ಸರ್. ಇನ್ನು ಬೇರೆ ಟರ್ಮ್ಸ್ಗೆಲ್ಲ ಎಕ್ಸ್ ಮತ್ತು ವೈ ಅಂತ ಇದೆ. ಸೊ ಇಲ್ಲಿ ಆ ಟರ್ಮ್ ಬರೋದಿಲ್ಲ. ಸೊ ಆನ್ಸರ್ ದಿಸ್ ಕ್ವಶನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟು ನಿಮಗೆ ಇನ್ನೂ ಸೊಲ್ಯೂಷನ್ಸ್ ಬೇಕು ಫಿಸಿಕ್ಸ್ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.